ಉಡುಪಿಯ ಬೈಂದೂರಿನ ಆ ಸರ್ಕಾರಿ ಶಾಲೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಯಾಕಂದ್ರೆ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಸರ್ಕಾರಿ ಶಾಲೆಯೊಂದರಲ್ಲಿ ವಿದ್ಯಾರ್ಥಿಗಳ ಬೋಧನೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಕಿ ಪರಿಚಯಿಸಿದೆ. ಬೈಂದೂರಿನಲ್ಲಿ ಅತ್ಯಾಧುನಿಕ ಶಿಕ್ಷಣ ವಿಧಾನ. ಸರ್ಕಾರಿ ಶಾಲೆಯಲ್ಲಿ ಎಐ ಶಿಕ್ಷಕಿ ಪರಿಚಯ. ಸದ್ಯ ಎಐ ಜಮಾನ ಶುರುವಾಗಿದೆ. ಎಲ್ಲಿ ನೋಡಿದ್ರೂ ಎಐ ಪ್ರಭಾವ ಕಾಣಿಸ್ತಾ ಇದೆ. ಇದಕ್ಕೆ ಶಿಕ್ಷಣ ಕ್ಷೇತ್ರವೂ ಕೂಡ ಹೊರತಾಗಿಲ್ಲ. ಉಡುಪಿಯ ಬೈಂದೂರು ಶೈಕ್ಷಣಿಕ ವಲಯದಲ್ಲೂ ಕೂಡ ಎಐ ಶಿಕ್ಷಣ ಪದ್ಧತಿ ಅನುಸರಿಸಲಾಗ್ತಾ ಇದೆ. ವಣಸೆ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಶಿಕ್ಷಕಿ ಐರಿಸ್ ಪರಿಚಯಿಸಲಾಗಿದೆ. 2026-27ನೇ ಶೈಕ್ಷಣಿಕ ವರ್ಷದಿಂದ ವಿದ್ಯಾರ್ಥಿಗಳಿಗೆ ನೇರ ಬೋಧನೆ ಆರಂಭಿಸುವ ನಿರೀಕ್ಷೆ ಕೂಡ ಇದೆ. ಈ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಹಣವನ್ನು ಕೊಟ್ಟು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸಲಾಗಿದೆ. ಹಾಗೆ SDMCಯ ಒಳ್ಳೊಳ್ಳೆ ಅಧ್ಯಕ್ಷ ನಮ್ಗೆ ಸಿಕ್ಕಿದ್ರು. ಅವತ್ತು ಚಂದ್ರ ರಾಯಕನಾಡಿ ಆದರೆ ನಂತರ ಮಂಜುನಾಥ್ ನಾಡಿಗವರು ಬಂದರು, ನಂತರ ಕಲ್ಪನಾ ಶೆಟ್ಟಿ ಅವರು ಬಂದರು. ಈಗ ಸುದೀರ್ಘ ಅವಧಿಗೆ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದಾರೆ. ಒಂದು ಸರ್ಕಾರಿ ಶಾಲೆಯಲ್ಲಿ MSc, MPhil, PhD ಆದಂತಹ SDMC ಅಧ್ಯಕ್ಷರು ಸಿಗ್ತಾರೆ ಮೇಲೆ ಹೊಸವರು ಶಿಕ್ಷಣ ತಜ್ಞರು ನಮ್ಮ ಶಾಲೆ ಖಂಡಿತ ಹೆಮ್ಮೆಪಡ್ತಕ್ಕಂಥ ವಿಚಾರವಾಗಿರ್ತದೆ. ಐರಿಸ್ ಎಐ ಶಿಕ್ಷಕಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಂವಾದ ನಡೆಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ತಕ್ಷಣ ಪ್ರತಿಕ್ರಿಯೆ ನೀಡುವಂತಹ ಮೂಲಕ ವೈಯಕ್ತಿಕ ಕಲಿಕೆಯ ಅನುಭವವನ್ನು ಒದಗಿಸುತ್ತೆ. ನೀತಿ ಆಯೋಗದ ಅಟಲ್ ಟಿಂಕರಿಂಗ್ ಲ್ಯಾಬ್ ಯೋಜನೆ ಅಡಿ ರೂಪುಗೊಂಡಿರುವಂಥದ್ದು. ಮೇಜರ್ ಲ್ಯಾಬ್ ಎಜುಟೆಕ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 111 ವರ್ಷಗಳ ಇತಿಹಾಸ ಹೊಂದಿರುವಂತಹ ವಣಸೆ ಶಾಲೆ ಹೊಸತನ ಮತ್ತು ಪ್ರಯೋಗಶೀಲತೆಯ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ. ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಮಾರ್ಗದರ್ಶನದಲ್ಲಿ SDMC ಹಳೆ ವಿದ್ಯಾರ್ಥಿ ಸಂಘ ಮತ್ತು ಶಿಕ್ಷಕರ ಸಹಕಾರದಿಂದ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಿದೆ. ಸರ್ಕಾರಿ ಶಾಲೆಯನ್ನು ಈ ರೀತಿಯಲ್ಲಿ ಬೇರೆ 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 ರೀತಿಯ ಸಾಧನೆಗಳನ್ನು ಮಾಡ್ತಾ ಈ ರೀತಿ ಬೆಳೆತಕ್ಕಂಥದ್ದು ರಾಜ್ಯದಲ್ಲಿ ಪ್ರಥಮ ಹೇಳಬಹುದು. ಯಾಕಂದ್ರೆ ಈ AI ರೋಬೋವನ್ನು ಪ್ರಥಮವಾಗಿ ಇರುವಂತಹ ಒಂದು ಶಾಲೆಯಲ್ಲಿ ಅದು ನಂತರ ಬೆಂಗಳೂರಲ್ಲಿ ಪ್ರೈವೇಟ್ ಸ್ಕೂಲ್ ಒಂದು 2 ಕಡೆ ಆಗಿದೆ. ಮತ್ತು ರಾಜ್ಯದ ಪ್ರಥಮ ಸರ್ಕಾರಿ ಶಾಲೆ ಇವತ್ತು AI ಟೀಚರ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಒಟ್ನಲ್ಲಿ ವಣಸೆ ಸರ್ಕಾರಿ ಶಾಲೆಯ ಎಐ ಶಿಕ್ಷಣ ಪದ್ಧತಿ ಅಳವಡಿಸಿರುವುದು ಎಲ್ಲರ ಗಮನವನ್ನು ಸೆಳೆತಾ ಇದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯ ಬೈಂದೂರಿನ ಆ ಸರ್ಕಾರಿ ಶಾಲೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಯಾಕಂದ್ರೆ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಸರ್ಕಾರಿ ಶಾಲೆಯೊಂದರಲ್ಲಿ ವಿದ್ಯಾರ್ಥಿಗಳ ಬೋಧನೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಕಿ ಪರಿಚಯಿಸಿದೆ. ಬೈಂದೂರಿನಲ್ಲಿ ಅತ್ಯಾಧುನಿಕ ಶಿಕ್ಷಣ ವಿಧಾನ. ಸರ್ಕಾರಿ ಶಾಲೆಯಲ್ಲಿ ಎಐ ಶಿಕ್ಷಕಿ ಪರಿಚಯ. ಸದ್ಯ ಎಐ ಜಮಾನ ಶುರುವಾಗಿದೆ. ಎಲ್ಲಿ ನೋಡಿದ್ರೂ ಎಐ ಪ್ರಭಾವ ಕಾಣಿಸ್ತಾ ಇದೆ. ಇದಕ್ಕೆ ಶಿಕ್ಷಣ ಕ್ಷೇತ್ರವೂ ಕೂಡ ಹೊರತಾಗಿಲ್ಲ. ಉಡುಪಿಯ ಬೈಂದೂರು ಶೈಕ್ಷಣಿಕ ವಲಯದಲ್ಲೂ ಕೂಡ ಎಐ ಶಿಕ್ಷಣ ಪದ್ಧತಿ ಅನುಸರಿಸಲಾಗ್ತಾ ಇದೆ. ವಣಸೆ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಶಿಕ್ಷಕಿ ಐರಿಸ್ ಪರಿಚಯಿಸಲಾಗಿದೆ. 2026-27ನೇ ಶೈಕ್ಷಣಿಕ ವರ್ಷದಿಂದ ವಿದ್ಯಾರ್ಥಿಗಳಿಗೆ ನೇರ ಬೋಧನೆ ಆರಂಭಿಸುವ ನಿರೀಕ್ಷೆ ಕೂಡ ಇದೆ. ಈ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಹಣವನ್ನು ಕೊಟ್ಟು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸಲಾಗಿದೆ. ಹಾಗೆ SDMCಯ ಒಳ್ಳೊಳ್ಳೆ ಅಧ್ಯಕ್ಷ ನಮ್ಗೆ ಸಿಕ್ಕಿದ್ರು. ಅವತ್ತು ಚಂದ್ರ ರಾಯಕನಾಡಿ ಆದರೆ ನಂತರ ಮಂಜುನಾಥ್ ನಾಡಿಗವರು ಬಂದರು, ನಂತರ ಕಲ್ಪನಾ ಶೆಟ್ಟಿ ಅವರು ಬಂದರು. ಈಗ ಸುದೀರ್ಘ ಅವಧಿಗೆ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದಾರೆ. ಒಂದು ಸರ್ಕಾರಿ ಶಾಲೆಯಲ್ಲಿ MSc, MPhil, PhD ಆದಂತಹ SDMC ಅಧ್ಯಕ್ಷರು ಸಿಗ್ತಾರೆ ಮೇಲೆ ಹೊಸವರು ಶಿಕ್ಷಣ ತಜ್ಞರು ನಮ್ಮ ಶಾಲೆ ಖಂಡಿತ ಹೆಮ್ಮೆಪಡ್ತಕ್ಕಂಥ ವಿಚಾರವಾಗಿರ್ತದೆ. ಐರಿಸ್ ಎಐ ಶಿಕ್ಷಕಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಂವಾದ ನಡೆಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ತಕ್ಷಣ ಪ್ರತಿಕ್ರಿಯೆ ನೀಡುವಂತಹ ಮೂಲಕ ವೈಯಕ್ತಿಕ ಕಲಿಕೆಯ ಅನುಭವವನ್ನು ಒದಗಿಸುತ್ತೆ. ನೀತಿ ಆಯೋಗದ ಅಟಲ್ ಟಿಂಕರಿಂಗ್ ಲ್ಯಾಬ್ ಯೋಜನೆ ಅಡಿ ರೂಪುಗೊಂಡಿರುವಂಥದ್ದು. ಮೇಜರ್ ಲ್ಯಾಬ್ ಎಜುಟೆಕ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 111 ವರ್ಷಗಳ ಇತಿಹಾಸ ಹೊಂದಿರುವಂತಹ ವಣಸೆ ಶಾಲೆ ಹೊಸತನ ಮತ್ತು ಪ್ರಯೋಗಶೀಲತೆಯ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ. ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಮಾರ್ಗದರ್ಶನದಲ್ಲಿ SDMC ಹಳೆ ವಿದ್ಯಾರ್ಥಿ ಸಂಘ ಮತ್ತು ಶಿಕ್ಷಕರ ಸಹಕಾರದಿಂದ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಿದೆ. ಸರ್ಕಾರಿ ಶಾಲೆಯನ್ನು ಈ ರೀತಿಯಲ್ಲಿ ಬೇರೆ 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 ರೀತಿಯ ಸಾಧನೆಗಳನ್ನು ಮಾಡ್ತಾ ಈ ರೀತಿ ಬೆಳೆತಕ್ಕಂಥದ್ದು ರಾಜ್ಯದಲ್ಲಿ ಪ್ರಥಮ ಹೇಳಬಹುದು. ಯಾಕಂದ್ರೆ ಈ AI ರೋಬೋವನ್ನು
ಪ್ರಥಮವಾಗಿ ಇಂಟ್ರೊಡ್ಯೂಸ್ ಆಗಿದ್ದು ತಿರುವನಂತಪುರದ ಒಂದು ಶಾಲೆಯಲ್ಲಿ. ಅದು ನಂತರ ಬೆಂಗಳೂರಲ್ಲಿ ಪ್ರೈವೇಟ್ ಸ್ಕೂಲ್ ಒಂದು 2 ಕಡೆ ಆಗಿದೆ. ಮತ್ತು ರಾಜ್ಯದ ಪ್ರಥಮ ಸರ್ಕಾರಿ ಶಾಲೆ ಇವತ್ತು AI ಟೀಚರ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಒಟ್ನಲ್ಲಿ ಒಂಡಸೆ ಸರ್ಕಾರಿ ಶಾಲೆಯ AI ಶಿಕ್ಷಣ ಪದ್ಧತಿ ಅಳವಡಿಸಿರುವುದು ಎಲ್ಲರ ಗಮನವನ್ನ ಸೆಳೆತಾ ಇದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯ ಬೈಂದೂರಿನ ಆ ಸರ್ಕಾರಿ ಶಾಲೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಯಾಕಂದ್ರೆ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಸರ್ಕಾರಿ ಶಾಲೆಯೊಂದರಲ್ಲಿ ವಿದ್ಯಾರ್ಥಿಗಳ ಬೋಧನೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಕಿ ಪರಿಚಯಿಸಿದೆ. ಬೈಂದೂರಿನಲ್ಲಿ ಅತ್ಯಾಧುನಿಕ ಶಿಕ್ಷಣ ವಿಧಾನ. ಸರ್ಕಾರಿ ಶಾಲೆಯಲ್ಲಿ AI ಶಿಕ್ಷಕಿ ಪರಿಚಯ. ಸದ್ಯ AI ಜಮಾನ ಶುರುವಾಗಿದೆ. ಎಲ್ಲಿ ನೋಡಿದ್ರೂ AI ಪ್ರಭಾವ ಕಾಣಿಸ್ತಾ ಇದೆ. ಇದಕ್ಕೆ ಶಿಕ್ಷಣ ಕ್ಷೇತ್ರವೂ ಕೂಡ ಹೊರತಾಗಿಲ್ಲ. ಉಡುಪಿಯ ಬೈಂದೂರು ಶೈಕ್ಷಣಿಕ ವಲಯದಲ್ಲೂ ಕೂಡ AI ಶಿಕ್ಷಣ ಪದ್ಧತಿ ಅನುಸರಿಸಲಾಗ್ತಾ ಇದೆ. ಒಂಡಸೆ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಶಿಕ್ಷಕಿ ಐರಿಸ್ ಪರಿಚಯಿಸಲಾಗಿದೆ. 2026-27ನೇ ಶೈಕ್ಷಣಿಕ ವರ್ಷದಿಂದ ವಿದ್ಯಾರ್ಥಿಗಳಿಗೆ ನೇರ ಬೋಧನೆ ಆರಂಭಿಸುವ ನಿರೀಕ್ಷೆ ಕೂಡ ಇದೆ. ಈ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಹಣವನ್ನು ಕೊಟ್ಟು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸಲಾಗಿದೆ. ಹಾಗೆ SDLCಯ ಒಳ್ಳೊಳ್ಳೆ ಅಧ್ಯಕ್ಷ ನಮ್ಗೆ ಸಿಕ್ಕಿದ್ದು. ಅವತ್ತು ಚಂದ್ರ ರಾಯಕನಾಡಿ ಆದರೆ ನಂತರ ಮಂಜುನಾಥ್ ನಾಡಿಗವರು ಬಂದರು, ನಂತರ ಕಲ್ಪನಾ ಶೆಟ್ಟಿ ಅವರು ಬಂದರು. ಈಗ ಸುದೀರ್ಘ ಅವಧಿಗೆ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದಾರೆ. ಒಂದು ಸರ್ಕಾರಿ ಶಾಲೆಯಲ್ಲಿ MSc, MPhil, PhD ಆದಂತಹ SDLC ಅಧ್ಯಕ್ಷರು ಸಿಗ್ತಾರೆ ಮೇಲೆ ಹೊಸವರು ಶಿಕ್ಷಣ ತಜ್ಞರು ನಮ್ಮ ಶಾಲೆ ಖಂಡಿತ ಹೆಮ್ಮೆಪಡ್ತಕ್ಕಂಥ ವಿಚಾರವಾಗಿರ್ತದೆ. ಐರಿಸ್ AI ಶಿಕ್ಷಕಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಂವಾದ ನಡೆಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ತಕ್ಷಣ ಪ್ರತಿಕ್ರಿಯೆ ನೀಡುವಂತಹ ಮೂಲಕ ವೈಯಕ್ತಿಕ ಕಲಿಕೆಯ ಅನುಭವವನ್ನು ಒದಗಿಸುತ್ತೆ. ನೀತಿ ಆಯೋಗದ ಅಟಲ್ ಟಿಂಕರಿಂಗ್ ಲ್ಯಾಬ್ ಯೋಜನೆ ಅಡಿ ರೂಪುಗೊಂಡಿರುವಂಥದ್ದು. ಮೇಜರ್ ಲ್ಯಾಬ್ ಎಜುಟೆಕ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 111 ವರ್ಷಗಳ ಇತಿಹಾಸ ಹೊಂದಿರುವಂತಹ ಒಂಡಸೆ ಶಾಲೆ ಹೊಸತನ ಮತ್ತು ಪ್ರಯೋಗಶೀಲತೆಯ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ. ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಮಾರ್ಗದರ್ಶನದಲ್ಲಿ SDMC ಹಳೆ ವಿದ್ಯಾರ್ಥಿ ಸಂಘ ಮತ್ತು ಶಿಕ್ಷಕರ ಸಹಕಾರದಿಂದ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಿದೆ. ಸರ್ಕಾರಿ ಶಾಲೆಯನ್ನು ಈ ರೀತಿಯಲ್ಲಿ ಬೇರೆ 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 ರೀತಿಯ ಸಾಧನೆಗಳನ್ನು ಮಾಡ್ತಾ ಈ ರೀತಿ ಬೆಳೆತಕ್ಕಂಥದ್ದು ರಾಜ್ಯದಲ್ಲಿ ಪ್ರಥಮ ಹೇಳಬಹುದು. ಯಾಕಂದ್ರೆ ಈ AI ಅನ್ನೋದು ಪ್ರಥಮವಾಗಿ ಇಂಟ್ರೊಡ್ಯೂಸ್ ಆಗಿದ್ದು ತಿರುವನಂತಪುರದ ಒಂದು ಶಾಲೆಯಲ್ಲಿ. ಅದು ನಂತರ ಬೆಂಗಳೂರಲ್ಲಿ ಪ್ರೈವೇಟ್ ಸ್ಕೂಲ್ ಒಂದು 2 ಕಡೆ ಆಗಿದೆ. ಮತ್ತು ರಾಜ್ಯದ ಪ್ರಥಮ ಸರ್ಕಾರಿ ಶಾಲೆ ಇವತ್ತು AI ಟೀಚರ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಒಟ್ನಲ್ಲಿ ಒಂಡಸೆ ಸರ್ಕಾರಿ ಶಾಲೆಯ AI ಶಿಕ್ಷಣ ಪದ್ಧತಿ ಅಳವಡಿಸಿರುವುದು ಎಲ್ಲರ ಗಮನವನ್ನ ಸೆಳೆತಾ ಇದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.